ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ಬಾಂಬೆಯಲ್ಲಿ ಕೆಲಸಕ್ಕೆ ಹೋಗೋರು ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದ್ರಿಂದ ಮುಂಜಾನೆ ಬೇಗ ಎದ್ದು ಮನೆ ಬಿಡ್ತಾರೆ. ಅದೇ ರೀತಿ ಸಂಜೆ ಲೇಟಾಗಿ ಬರ್ತಾರೆ. ಸಂಜೆ ಅಂದರೆ ರಾತ್ರಿ ಬರ್ತಾರೆ. ಸೊ ಅವರು ಇಲ್ಲಿ ಮಕ್ಕಳು 1-2 ಇದ್ದರೆ ಇವರು ಮನೆ ಬಿಡುವಾಗ ಅವರು ಇನ್ನೂ ಮಲಗಿರ್ತಾರೆ. ಅದೇ ರೀತಿ ರಾತ್ರಿ ಇವ್ರು ಬಂದಾಗ ಅವರು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಸರಿ, ಒಂದು ಸಲ ಏನಾಗುತ್ತೆ ಅಂದರೆ ಇವ್ರಿಗೆ ಭಾನುವಾರ ಸಹ ಬೆಳಿಗ್ಗೆ ಬೇಗ ಎದ್ದು ಎಲ್ಲೋ ಹೋಗಿ ಬರೋದರಿಂದ ಮಕ್ಕಳ ಕಾಂಟ್ಯಾಕ್ಟೇ ಇರಲ್ಲ. ಒಂದಿನ ಇವ್ರಿಗೆ ಭಾನುವಾರ ಇವತ್ತೆಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಲೇಟಾಗಿ ಹೇಳೋಣ, ರೆಸ್ಟ್ ತೊಗೊಂಡಂಗೂ ಆಗುತ್ತೆ, ಮನೇಲಿದ್ದಂಗೂ ಆಗುತ್ತೆ ಅಂತ. ಸೊ ಇವರು ಮನೇಲಿ ಇರೋದು ಕೇಳಿ ಅವ್ರ ಮನೆಯವರು, ಇವ್ರ ಹೆಂಡತಿ ವಿಶೇಷವಾದ ತಿಂಡಿ, ಬ್ರೇಕ್ಫಾಸ್ಟ್ ಮಾಡೋಣ ತಿಂಡಿಗೆ, ಬೆಳಗಿನ ತಿಂಡಿಗೆ ಅಂತ ಅಡುಗೆ ಮನೆ ಕೆಲಸ ಮಾಡ್ತಾಯಿರ್ತಾರೆ. ಇವರು ಇನ್ನೂ ಎದ್ದಿರಲ್ಲ. ಮಗು ಮಲಗಿರುತ್ತೆ. ಅದು ಮಧ್ಯ ಅದಕ್ಕೆ ಅದು ಎದ್ದೇಳುತ್ತೆ. ಎಚ್ಚರಾಗಿ ಇದು ಹೇಳುತ್ತೆ. ನೋಡಿದ್ರೆ ಪಕ್ಕದಲ್ಲಿ ಮಲಗಿದ್ದಾರೆ. ಆಗ ಈ ಮಗುಗೆ ಒಂದು ವಾರದಿಂದ ಶಾಲೆಯಲ್ಲಿ ಅಪರಿಚಿತರ ಜೊತೆ ಹುಷಾರಾಗಿರಬೇಕು, ಅವ್ರೇನಾದರೂ ಕೊಟ್ಟರೆ ತಗೋಬಾರ್ದು, ಅವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ರೆ ನೀವು ಮಾತಾಡೋಕ್ಕೆ ಹೋಗಬಾರ್ದು, ಹುಷಾರಾಗಿರಬೇಕು. ಏಕೆಂದರೆ ಕೆಲವು ಸಲ ಅವರು ಮಕ್ಕಳನ್ನ ಹಿಡ್ಕೊಂಡು ಹೋಗೋ ಕಳ್ಳರಾಗಿರ್ತಾರೆ, ರಾಬರಾಗಿರ್ತಾರೆ ಅಂತ. ಮಗುಗೆ ಅದು ಸಡನ್ನಾಗಿ ಫ್ಲಾಶ್ ಆಗುತ್ತೆ. ಆವಾಗ ಅದು ಮೆತ್ತಿಗೆ ತಾಯಿನ ಮಮ್ಮಿ ಮಮ್ಮಿ ಅಂತ, ತಾಯಿ ಏನು ಅಂತ ಕೇಳಿಸಲ್ಲ, ಮಮ್ಮಿ ಮಮ್ಮಿ ಅಂತ ಜೋರಕ್ಕೆ ಹೋಗುತ್ತೆ. ತಾಯಿ ಏನೋ ಗಾಬರಿಯಿಂದ ಬರ್ತಾರೆ. ಏನಪ್ಪ ಅಂತಾರೆ, ಮಮ್ಮಿ ಯಾರೋ ಅಂಕಲ್ ನೋಡಿ ಮಲಗಿದ್ದಾರೆ ಅಂತ. ಸರಿ, ಇನ್ನೊಂದು ಇದೇ ರೀತಿ ತಂದೆ ಬೆಳಗ್ಗೆ ಮುಂಜಾನೆ ಬೇಗ ಹೋಗಿ ರಾತ್ರಿ ಲೇಟಾಗಿ ಬರೋದ್ರಿಂದ ಆ ಮಗು ನೋಡಿರಲ್ಲ. ಆ ಮಗುದು ಅವ್ರದ್ದು ಬರ್ತ್ಡೇ, ಹುಟ್ಟಿದಬ್ಬ. ಸೊ ಅದು ಆಚರಣೆ ಮಾಡಬೇಕು ಅಂತಾರೆ. ಆವಾಗ ಆವತ್ತು ತಂದೆ ಒಂದು ಅರ್ಧ ದಿನ ಪರ್ಮಿಷನ್ ತೊಗೊಂಡು ರಜೆ ಹಾಕೊಂಡು ಬೇಗ ಬರ್ತಾರೆ. ಸರಿ, ಇವ್ರು ಇರೋ ಜಾಗದಲ್ಲಿ ಒಂದು 10-12 ಫ್ಲ್ಯಾಟ್ಸ್ ಇರುತ್ತೆ. ಅವ್ರನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ. ಅದೇ ರೀತಿ ಈ ಮಗುದು ಶಾಲೆಯಲ್ಲಿ ಫ್ರೆಂಡ್ಸ್ ಒಂದು 3-4 ಜನ ಅವ್ರ ಪೇರೆಂಟ್ಸ್ನ ಇನ್ವೈಟ್ ಮಾಡಿರ್ತಾರೆ. ಓಕೆ, ಇವರು ಎಲ್ಲ ಬರ್ತಾರೆ. ಸರಿ, ಇವ್ರ ತಂದೆ ತುಂಬ ಖುಷಿಯಾಗಿ ಅರೇಂಜ್ಮೆಂಟ್ಸ್ಗೆ ಓಡಾಡ್ತಾ ಇರ್ತಾರೆ. ಮಗು ಕೇಕೆಲ್ಲ ಕಟ್ ಮಾಡುತ್ತೆ. ಆಮೇಲೆ ಬಂದವರು ಉಡುಗೊರೆ ಎಲ್ಲ ಕೊಡ್ತಾರೆ. ಅವಾಗ ಅವ್ರ ತಾಯಿ ಹಿಂದೆ ಇವರಿಂಥ ಅಂಕಲ್ಲು, ಇವ್ರ ಮನೆ ಅಂಕಲ್ಲು, ಇವ್ರ ಮನೆ ರಿಲೇಟಿವ್ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಆಗುತ್ತೆ. ಸೊ ಎಲ್ಲ ಈಗ ಕೂತಿದ್ದಾಗ ಮಗು ಕೇಳುತ್ತೆ, ಮಮ್ಮಿ ಎಲ್ಲರನ್ನೂ ಪರಿಚಯ ಮಾಡಿಸ್ದೆ ಸರಿ, ಬಟ್ ಅಲ್ಲೊಬ್ಬ ಅಂಕಲ್ಲು ತುಂಬ ಓಡಾಡ್ತಾ ಇದ್ದಾರೆ, ನನ್ನ ಫಂಕ್ಷನ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಲಿಲ್ವಲ್ಲ ಅಂತ. ಸೊ ನಾನು ಇದ್ರ ಮುಂದೆ ಏನೂ ಹೇಳಲ್ಲ. ಓಕೆ, ಈಗ ಪೇರೆಂಟ್ಸು ಸಾಮಾನ್ಯವಾಗಿ ಮುಂಬೈಯಲ್ಲಿ ಇತ್ತ ಕಡೆ ಇದ್ದವರು ತಂದೆ ಬೇಗ ಹೋಗೋದು ಇದು ಕಾಮನ್. ಆದರೂ ಸಹ ಅಟ್ಲೀಸ್ಟು ಶನಿವಾರ ಭಾನುವಾರ ರಜದ ದಿನಗಳಲ್ಲಿ ನೀವು ನಿಮ್ಮ ಮನೇಲೇ ಇರಿ, ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ. ಸಾಧ್ಯ ಆದರೆ ದಿನ ನಿಮ್ಮ ಮಕ್ಕಳಿಗೆ ನೀವೇ ಹಲ್ಲು ತೊಳೆದು ಸ್ನಾನ ಮಾಡಿಸಿ ಯೂನಿಫಾರ್ಮ್ ಹಾಕಿ ಬಟ್ಟೆ ಹಾಕಿ, ಸಾಧ್ಯ ಆದರೆ. ಅದು ಸಾಧ್ಯ ಆಗಲಿಲ್ಲ, ನೀವು ಮನೆ ಬೇಗ ಬಿಡ್ತೀರ ಅಂದರೆ ಅಟ್ಲೀಸ್ಟ್ ರಜೆ ದಿನಗಳಲ್ಲಿ ನೀವೇ ನಿಮ್ಮ ಮಗುವಿಗೆ ಹಲ್ಲುಜ್ಜಿಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ. ಸೊ ಇದು ಒಂದು ರೀತಿ ನಿಮಗೆ ಬಾಂಧವ್ಯ ಬೆಳೆಯುತ್ತೆ, ಮಗುಗೂ ನಿಮಗೂ. ಆಮೇಲೆ ನಿಮಗೂ ಮನಸ್ಸು ತುಂಬ ಹಗುರವಾಗುತ್ತೆ.
ಏನೋ ತುಂಬ ಗನಂದಾರಿ ಕಾರ್ಯ ಮಾಡಿದೆ ಅನ್ನೋದಂಗೆ ಅನಿಸುತ್ತೆ ನಿಮಗೆ ದಿನ ಮಾಡೋಕ್ಕೆ. ಆದರೆ ನಿಮ್ಮ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೂ ಒಳ್ಳೆ ಖುಷಿಯಾಗಿ ಹೋಗ್ತೀರಾ. ನಾನು ಅದಕ್ಕೆ ಹೇಳೋದು ಚಿಲ್ಡ್ರನ್ಸ್ ಆರ್ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್ಸ್ ಅಂದ್ಬಿಟ್ಟು. ಸೊ ಈ ರೀತಿ ಸ್ನಾನ ಮಾಡುವಾಗ ಈ ಮಕ್ಕಳು ಮಾಡಿಸುವಾಗ ಅವ್ರ ಜೊತೆ ನೀವು ಮಾತಾಡಬೇಕು. ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಮಾತಾಡಬೇಕು. ಓಕೆ, ಈಗ ಮೊದಲೆಲ್ಲ ನಾನು ನೋಡ್ತಾ ಇದ್ದೆ, ಈ ಸಂಜೆ ಮಕ್ಕಳಿಗೆ ತಾಯಂದಿರು ಊಟ ತಿನ್ನಿಸುವಾಗ ಮನೆ ಗೇಟ್ ಹತ್ರಲ್ಲೋ ಬಾಲ್ಕನಿಯಲ್ಲೋ ನಿಂತ್ಕೊಂಡು ಚಂದ್ರನ ತೋರಿಸಿ ಚಂದಮಾಮ, ಆಮೇಲೆ ಆ ಚಂದ್ರನ ಒಳಗಡೆ ಒಂದು ಅಜ್ಜಿ ಕೂತ್ಕೊಂಡಿದೆ ನೋಡು, ಅಲ್ಲೊಂದು ಮರ ಇದ್ದಂಗೆ ಕಾಣುತ್ತೆ ನೋಡು, ಆ ಅಜ್ಜಿ ದೋಸೆ ಸುಡ್ತಾ ಇದೆ, ಇಡ್ಲಿ ಮಾಡ್ತಾ ಇದೆ, ವಡೆ ಸುಡ್ತಾ ಇದೆ ಅಂತ ಈ ರೀತಿ ಮಗುಗೆ ಅರ್ಥ ಆಗಲ್ಲ, ಬಟ್ ಸ್ಟಿಲ್ ತಾಯಿ ಮಾತಾಡ್ತಾ ಇದ್ರು. ಅದೇ ರೀತಿ ಕೆಲವು ಸಲ ಗೇಟ್ ಹತ್ರ ನಿಂತ್ಕೊಂಡು ಮಗು ಹಠ ಮಾಡಿ ತಿಂದೇ ಇದ್ದಾಗ ನೋಡು ಆ ನಾಯಿ ಮರಿ, ಯಾವ ನಾಯಿ ಮರಿ ಬಂದು ನೋಡು ನಾಯಿ ಮರಿ, ಅದಕ್ಕೊಂದು ಸ್ವಲ್ಪ ಹಾಕ್ತೀನಿ, ನಿನಗೊಂದು ಸ್ವಲ್ಪ ಹಾಕು ಅಂತ ಈ ರೀತಿ ತಮಾಷೆಯಾಗಿ ಹೇಳ್ತಾ ಮಗುಗೆ ತಿನ್ನಿಸ್ತಾ ಇದ್ರು. ಹೌದಾ? ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಮಗುದು ಬೆಳವಣಿಗೆ, ಅಂದರೆ ಮಾತಾಡೋದಕ್ಕೆ, ಸುಲಲಿತವಾಗಿ ಮಾತಾಡೋಕ್ಕೆ, ಆಮೇಲೆ ಇದು ಸಬ್ಕಾನ್ಷಿಯಸ್ ಈ ಸೋ ಪವರ್ಫುಲ್. ಅದಕ್ಕೆ ಮಾತಾಡೋಕ್ಕೆ ಗೊತ್ತಿರೋ ವಿಷಯನ ಅದು ಗ್ರಹಿಸ್ಕೊಳುತ್ತೆ. ಓಕೆ, ಮುಂದೆ ಇದು ಅವರ ಜೀವನದಲ್ಲಿ ತುಂಬ ಸಹಾಯ ಮಾಡುತ್ತೆ. ಇದನ್ನು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಡ್ಯಾನ್ಸಿಂಗ್ ಅಂತಾರೆ. ಓಕೆ, ನಮ್ಮಲ್ಲಿ ನಾವು ಲ್ಯಾಂಗ್ವೇಜ್ ಡ್ಯಾನ್ಸಿಂಗು ಅಂತ ಒಂದು ಎಕ್ಸಸೈಸಂಗೆ ಮಾಡ್ತಾ ಇರಲಿಲ್ಲ. ಮಗುಗೆ ಊಟ ಮಾಡಿಸೋಕ್ಕೆ ಈ ರೀತಿ ಮಾಡ್ತಾಯಿದ್ರು ತಾಯಂದರು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಇಬ್ಬರು ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗು. ಸೊ ಈ ರೀತಿ ಪುರ್ಸೊತ್ತಿರಲ್ಲ. ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಸಂಜೆ ಮಕ್ಕಳಿಗೆ ಟಿ ವಿ ಹಾಕ್ಬಿಟ್ಟು ಊಟ ಮಾಡೋಕ್ಕೆ ಬಿಡ್ತಾರೆ. ಅದೇ ರೀತಿ ಮೊಬೈಲ್ ಕೊಟ್ಟು ಮೊಬೈಲ್ ನೋಡಿಕೊಂಡು ಮಕ್ಕಳು ಊಟ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಅವರು ಏನು ತಿಂತಾ ಇದ್ದೀವಿ ಅಂತ ಗೊತ್ತಿಲ್ಲ. ಕಾರ್ಟೂನ್ ಚಾನಲ್ ನೋಡಿಕೊಂಡು ತಿಂತಾ ಇರ್ತಾರೆ. ಸಾಮಾನ್ಯವಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ತಿಂದುಬಿಡ್ತಾರೆ. ಇದರಿಂದ ಮುಂದೆ ಒಬೆಸಿಟಿ, ಈ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಊಟ ಮಾಡೋದ್ರಿಂದ ಇಟ್ ಈಸ್ ಆಲ್ಸೋ ಎ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಫಾರ್ ಒಬೆಸಿಟಿ ಅಂತ. ಓಕೆ, ಸಾಧ್ಯ ಆದಷ್ಟು ಮಟ್ಟಿಗೆ ನಂಗೆ ಅರ್ಥ ಆಗುತ್ತೆ. ತಾಯಿ ಕೂಡ ಶಾಲೆಯಿಂದ ಕೆಲಸಕ್ಕೆ ಹೋಗಿ ಬಂದು ಇದಾಗಿರ್ತಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಟಿ ವಿ ಮೊಬೈಲ್ನ ಅವಾಯ್ಡ್ ಮಾಡಿ ಊಟ ಮಾಡಿಸಿ. ಅದೇ ರೀತಿ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದರೆ ಊಟ ಆದಮೇಲೆ ತಂದೆ ತಾಯಿ ಮಗು ಅಜ್ಜ ಅಜ್ಜಿ ಜೊತೆ ಒಂದು ಅರ್ಧ ಗಂಟೆ ಮಾತಾಡಿಕೊಂಡು ಅವ್ರ ಜೊತೆ ಸುಮ್ಮನೆ ಕಾಲಕ್ಷೇಪ ಒಂದು ಅರ್ಧ ಗಂಟೆ ಮಾಡಿ, ಅದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಮುಂದೆ ಮಗು ಆಮೇಲೆ ಪೇರೆಂಟ್ಸು ಬಾಂಧವ್ಯ ಚೆನ್ನಾಗಿರುತ್ತೆ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಅಜ್ಜ ಅಜ್ಜಿರ ವಿಸ್ಡಮ್, ಅದರಿಂದ ಕೆಲವು ಒಳ್ಳೆಯ ವಿಷಯ ಮಕ್ಕಳುಗಳು ಈವನ್ ನಾವು ಸಹ ಕಲಿಬೋದು. ನಾನೆಲ್ಲ ಈಗ ಏಜ್ ದಾಟಿದ್ದೀನಿ, ಬಟ್ ನಾನು ಸಹ ಈ ರೀತಿ ತಪ್ಪುಗಳು ಮಾಡಿದ್ದೀನಿ, ಇಲ್ಲ ಅಂತಿಲ್ಲ. ಓಕೆ, ನಾನೀಗ ಯಂಗ್ಸ್ಟರ್ಸ್ಗೆ ಇದು ನಾನು ಸ್ಪೆಸಿಫಿಕ್ಕಾಗಿ ಹೇಳೋದು. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಮಕ್ಕಳು ಮನೆಯಲ್ಲಿ ಹೋಮ್ವರ್ಕ್ ಮಾಡ್ತಾಯಿದ್ರೆ ನೀವು ರಾತ್ರಿ ಟಿ ವಿ ಹಾಕಬೇಡಿ, ಮೊಬೈಲ್ ನೋಡಬೇಡಿ. ನೀವು ಸಹ ಯಾವುದೋ ಒಂದು ಪುಸ್ತಕನೋ ಏನೋ ಓದಿ ಮಕ್ಕಳ ಜೊತೆ. ಓಕೆ, ನೀವು ಅಕಸ್ಮಾತು ನೀವನ್ನು ಹಸ್ಬೆಂಡ್ ಆ್ಯಂಡ್ ವೈಫು ಮಾತಾಡ್ತಾ ಸಹ ಕೂತ್ಕೋಬೇಡಿ. ಏಕೆಂದರೆ ಮಕ್ಕಳು ಓದ್ತಾ ಒಂದು ಕಿವಿ ಅಲ್ಲೇ ಬಿಟ್ಟಿರ್ತಾರೆ. ನೀವು ಸಹ ಪುಸ್ತಕ ಓದಿ. ಸೊ ನೀವು ಓದೋದು ನೋಡಿ ಅವುಗಳು ಓದೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಅಟ್ಲೀಸ್ಟ್ ನೀವು ಪುಸ್ತಕ ಓದೋಕ್ಕೆ ಆಗಲ್ವಾ, ಒಂದು ಪುಸ್ತಕ ಇಟ್ಕೊಂಡು ಪ್ರಿಟೆಂಡ್ ಮಾಡಿ, ನಾಟಕ ಆಡಿ ಪುಸ್ತಕ ಓದೋಕ್ಕೆ. ಓಕೆ, ಅದು ಸ್ಲೋವಾಗಿ ಏನಾಗುತ್ತೆ ಅಂದರೆ ಎಷ್ಟು ದಿನ ನೀವು ನಾಟಕ ಆಡ್ತೀರಾ, ಪ್ರಿಟೆಂಡ್ ಮಾಡ್ತೀರಾ, ಸ್ಲೋವಾಗಿ ಯಾವುದೋ ಪುಸ್ತಕ ನೀವು ಓದೋಕ್ಕೆ ಶುರು ಮಾಡ್ತೀರಾ. ಪುಸ್ತಕ ಓದೋದ್ರಿಂದ ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ,
ಕ್ರಿಟಿಕಲ್ ಥಿಂಕಿಂಗ್ ಅಂತಾರಲ್ಲ ಅದು ಇದಾಗುತ್ತೆ. ನಿಮಗೂ ಸಹ ಒಳ್ಳೆಯದಾಗುತ್ತೆ. ಇನ್ ದ ಪ್ರೋಸೆಸ್ ಮಕ್ಕಳು ಸಹ ಸರಿಯಾಗಿ ಓದ್ಕೋತಾರೆ. ಆದರೆ ಇನ್ನೊಂದೇನು ಅಂದರೆ, ಊಟ ಮಾಡುವಾಗ ತಂದೆ ತಾಯಿಯಂದರು ಒಂದೇ ಟೇಬಲಲ್ಲಿ ಕೂತು ಊಟ ಮಾಡ್ತಾಯಿದ್ರು ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ. ನೋಡಬೇಡಿ, ಮೊಬೈಲು ನೋಡಬೇಡಿ, ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದೆಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಸಹ ಇದನ್ನೇ ಬೆಳೆಸ್ಕೋತಾರೆ. ಈಗ ಸುಮಾರು ಪೇರೆಂಟ್ಸು ನನ್ನ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂದಾಗ ಕಂಪ್ಲೇಂಟ್ ಮಾಡೋದು ಮಕ್ಕಳ ಮೇಲೆ. ಏನು ಅಂದರೆ, ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತಾನೆ, ಟಿ ವಿ ಇಲ್ಲ ಲ್ಯಾಪ್ಟಾಪು ಇದರಲ್ಲೇ ಇರ್ತಾನೆ ಅಂತ. ದಯವಿಟ್ಟು ಅವ್ರಿಗೆ ನಾನು ಹೇಳೋದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಕ್ಕಳು ಇದನ್ನು ಎಲ್ಲಿಂದ ಕಲಿತಾರೆ? ಯಾರನ್ನ ನೋಡಿ ಕಲಿತಾರೆ? ನಾವು ಮಾಡೋದು ಅದನ್ನೇ ಈ ಮಕ್ಕಳು ಕಲಿಯೋದು ಅಂತ ನಾನು ಅವ್ರಿಗೆ ಹೇಳ್ತೀನಿ. ತುಂಬ ಜನ ಪೇರೆಂಟ್ಸು ತುಂಬ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋತಾರೆ. ಆಯಿತಾ? ಇನ್ನೊಂದು, ಈ ಪುಸ್ತಕ ಓದಿ ಅಂತ ಹೇಳಿದ್ನಲ್ಲ, ಕೆಲವರು ಈ ಮೊಬೈಲಲ್ಲಿ ಕಿಂಡಲ್ ಅಂತ ಯಾವುದೋ ಬರುತ್ತಲ್ವ, ಅದು ಹಾಕ್ಕೊಂಡು ದಯವಿಟ್ಟು ಮೊಬೈಲಲ್ಲಿ ಪುಸ್ತಕ ಓದ್ಬಿಡಿ ಮಕ್ಕಳ ಮುಂದೆ. ಹಾರ್ಡ್ ಕಾಪಿನೇ ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಈ ರಜಾ ದಿನಗಳಲ್ಲಿ ಸಂಜೆ ಸಾಧ್ಯ ಆದರೆ ಮಗುನ ಪಾರ್ಕ್ಗೆ ಕರ್ಕೊಂಡೋಗಿ ಆಟ ಆಡೋಕ್ಕೆ ಹೊರಗಡೆ. ಆವಾಗ ಮಧ್ಯ ನಿಮಗೆ ಮಕ್ಕಳು ತುಂಬ ಖುಷಿಯಾಗುತ್ತೆ. ಪಾರ್ಕ್ಗೆ ಕರ್ಕೊಂಡು ಹೋಗುವಾಗ ಮಕ್ಕಳ ಜೊತೆ ಮಾತಾಡ್ತಾ ಇರಿ. ಆವಾಗ ಮಕ್ಕಳದು ಬುದ್ಧಿ ಕೂಡ ಬೆಳವಣಿಗೆ ಆಗುತ್ತೆ. ಮುಂದೆ ಅವ್ರಿಗೆ ಅದು ಓದು ಬರಹದಲ್ಲಿ ಸಹ ಸಹಾಯ ಆಗುತ್ತೆ. ನಿಜ ಜೀವನದಲ್ಲಿ ಇಫ್ ದೇ ಎನ್ಕೌಂಟರ್ ಎನಿ ಇಶ್ಯೂಸ್, ಅದನ್ನು ಕೂಡ ಅವ್ರಿಗೆ ಸುಲಭವಾಗಿ ಫೇಸ್ ಮಾಡೋಕ್ಕಾಗುತ್ತೆ. ಈ ರೀತಿ ಮಾತಾಡ್ಕೊಂಡು ಹೋದಾಗ ನಿಮಗೂ ಒಂದು ಖುಷಿ, ದಿನದ ಜಂಜಾಟದಿಂದ ಹೊರಗೆ ಬಂದಂಗೂ ಆಗುತ್ತೆ. ಆಮೇಲೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟು ಏನು ಅಂದರೆ, ಅಲ್ಲಿ ನಿಮ್ಗೆ ಯಾರೋ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸು ಯಾರೋ ಸಿಗ್ತಾರೆ, ಅವ್ರ ಜೊತೆ ಉಭಯ ಕುಶಲೋಪರಿ ಎಲ್ಲ ಆಗುತ್ತೆ. ಆವಾಗ ಅವರು ನಿಮ್ಮ ಹತ್ರ ಅದು ಇದು ಮಾತಾಡ್ತಾರೆ. ಮಕ್ಕಳು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸರಿ, ಆವಾಗ ಅವರು ಕೇಳ್ತಾರೆ, ಏನು ನಿಮ್ಮ ತಂದೆ ತಾಯಿ ನಿಮ್ಮ ಮನೇಲೇ ಇದ್ದಾರಂತೆ, ಹೌದಾ? ಆವಾಗ ನೀವು ಇಲ್ಲ ಅಂಥೇಳಿ, ನಿಮ್ಮ ಜೊತೆಲಿ ಇದ್ದಾರಂತೆ, ಇಲ್ಲ ಹಿಂಗೆ ಯಾವುದೋ ಫಂಕ್ಷನಲ್ಲಿ ನಮ್ಮ ಇವ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಹಿಂಗೆ ವೆಂಕಟರಾಮು ಅವರ ತಂದೆ ತಾಯಿ ಅಂತ. ಹೌದು, ಇಲ್ಲ. ಮಗು ನೋಡುತ್ತೆ, ಅಜ್ಜ ಅಜ್ಜಿ ನಮ್ಮ ಜೊತೆನೇ ಇದ್ದಾರಲ್ವ, ಪಪ್ಪ ಯಾಕೆ ಹಿಂಗೆ, ತಂದೆ ಯಾಕೆ ಹೀಗೆ ಹೇಳ್ತಾರೆ ಅಂತ. ಅವಾಗ ನೀವು ಹೇಳಿ, ಇಲ್ಲ, ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿದ್ದೀವಿ ಅಂತ. ಒಂದು ಸ್ಮಾಲ್ ಚೇಂಜ್, ಇಟ್ ಈಸ್ ಎ ಪಾಸಿಟಿವ್ ಸ್ಟ್ರೋಕ್ ಅಂತೀವಿ ನಾವು ನಮ್ಮ ಗ್ರಾಫಾಲಜಿಯಲ್ಲಿ. ಓಕೆ, ಸೊ ಇದು ಮಕ್ಕಳು ಸಬ್ಕಾನ್ಷಿಯಸ್ಸು ತುಂಬ ಪವರ್ಫುಲ್, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗಲ್ಲ, ಬಟ್ ಮುಂದೆ ಇದೆಲ್ಲ ಅವ್ರ ಬೆಳವಣಿಗೆಗೆ, ತಂದೆ ತಾಯಿ ಜೊತೆ ಬಾಂಧವ್ಯಕ್ಕೆ ಒಳ್ಳೆಯ ಸಹಕಾರವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಹುಶಃ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವರು, ಗೆಳೆಯ ಗೆಳತಿಯರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ನಿಮ್ಮೊಂದಿಗೆ ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.